ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಆಲ್ ಆರ್ ಮಸ್ತ್. ಇವತ್ತು ಆ್ಯಕ್ಚುಲಿ ಏನು ಮಾಡೋದ್ರಿಪ್ಪ ಅಂದ್ರೆ ಖೀರ್, ಸಾಬುದಾನಿ ಪ್ಲಸ್ ಪಾಯಸ ಅಂದ್ರೆ ಇದ್ರದ್ದು ಏನಂದ್ರಪ್ಪ ಶಾವ್ಗಿದ ಮಿಕ್ಸ್ ಮಾಡಿ ಖೀರ್ ಮಾಡಾಕತ್ತೀನಿ ರೀ. ಸೊ ಇದು ಸ್ವಲ್ಪ ಸ್ಪೆಷಲ್ ಅದ ವಿಡಿಯೋ. ಸೊ ಈ ವಿಡಿಯೋನ ಫುಲ್ ತನಕ ನೋಡ್ರಿ. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಹೊಸ ವಿಡಿಯೋಗೆ ನಿಮ್ಗೆ ಹೊಸ ನೋಟಿಫಿಕೇಶನ್ ಬರ್ತೈತಿ. ಸೊ ಲೆಟ್ಸ್ ಸ್ಟಾರ್ಟ್. ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬಂದುಬಿಡೋಣ. ಏಲಕ್ಕಿ, ನಾನು ಚಿಕ್ಕ ಏಲಕ್ಕಿ ತೊಗೊಂಡಿನಿ, ದೊಡ್ಡ ಏಲಕ್ಕಿನೂ ತೊಗೋಬೋದು. ಸಾಬುದಾನಿ, ನಾನು ದೊಡ್ಡ ಸಾಬುದಾನಿ ತೊಗೊಂಡಿದ್ದೀನಿ, ಚಿಕ್ಕ ಸಾಬುದಾನಿ ತೊಗೊಂಡಿಲ್ಲ. ಸೊ ಒಂದು ಬಿಫೋರ್ 2 hours ನೆನೆಸಿಡಬೇಕು. ಬಿಸಿನೀರಲ್ಲಿ ನೆನೆಸಿಟ್ರೆ ಬೇಗ ನೆನೆಯುತ್ತೆ. ಶಾವಿಗೆ, ಡ್ರೈ ಫ್ರೂಟ್ಸು, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಇದೇ ಸ್ಪೆಷಲ್ ಇರೋದು ಆ್ಯಕ್ಚುಲಿ. ಅದಾದಮೇಲೆ ಸಕ್ಕರೆ ಏನಾದರೂ ಯೂಸ್ ಮಾಡ್ಬೋದು, ಬೆಲ್ಲನಾದರೂ ಯೂಸ್ ಮಾಡ್ಬೋದು ನೀವು. ಆ್ಯಕ್ಚುಲಿ ನಾನು ಬೆಲ್ಲ ಯೂಸ್ ಮಾಡ್ತಿದ್ದೀನಿ, ಸಕ್ಕರೆ ಭಾಳ ಕಡಿಮೆ ಯೂಸ್ ಮಾಡೋದು. ಸೊ ಪುಡಿ ಬೆಲ್ಲನೇ ಯೂಸ್ ಮಾಡ್ತಿರೋದು ನಾನು. ರಿಲಯನ್ಸಲ್ಲಿ ತೊಗೊಂಡು ಬಂದಿರೋದು ಪುಡಿ ಬೆಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಅದ್ರದ್ದು ಏನಾದರೂ ಫೋಟೋ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಒಂದು ಬಾಣಲಿಗೆ ನೀವು ಯಾವ ಬಾಣಲಿಲಿ ಅದನ್ನು ಖೀರ್ ಮಾಡ್ಬೇಕಂತಿರ್ತೀರಲ್ಲ, ಸೊ ಆ ಬಾಣಲಿನೇ ತೊಗೊಳ್ರಿ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಲ್ಲ, ಸೊ ಆ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ. ನನಗೆ ಗೋಡಂಬಿ ಬೇಕು, ನಾನು ಬಾದಾಮ್ ಜಾಸ್ತಿ ತಿನ್ನಲ್ಲ, ಮಾರ್ನಿಂಗ್ ಬಾದಾಮ್ ತಿಂದಿರ್ತೀನಿ. ಸೊ ಪಿಸ್ತಾನೂ ಹಾಕಲ್ಲ, ಜಸ್ಟ್ ಗೋಡಂಬಿ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು ಆ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಕೆಂಪಂಗೆ ಹುರಿದ್ಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು, ಅದಾದಮೇಲೆ ನೀವು ಶಾವಿಗೆನ ಸ್ವಲ್ಪ ಹುರ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮೆಷರ್ಮೆಂಟಲ್ಲೇ ಮಾಡಿ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ಶಾವಿಗೆ ನಾನು ತುಂಬಾ ಸ್ವಲ್ಪ ತೊಗೊತಿದ್ದೀನಿ, ಯಾಕಂದ್ರೆ ನಾವು ಇರೋದೇ ಇಬ್ಬರು. ಸೊ ಜಾಸ್ತಿ ಹೋಗಂಗಿಲ್ಲ, ಜಾಸ್ತಿ ತಿನ್ನೋದು ಇಲ್ಲ. ಸೊ ಸ್ವಲ್ಪ ಶಾವಿಗೆ ಕೆಂಪಿಗೆ ಬರೋ ಮಟ್ಟ ಹುರಿದ್ಬಿಟ್ಟು ಅದನ್ನು ಕೂಡ ಒಂದು ಬಾಣಲಿಲಿ ತೆಗಿಯೋದೇನು ಬೇಡ. ಸೊ ಅದರಲ್ಲೇ ಇರಲಿ, ಅದರೊಳಗಡೆ ನಾವು ಸ್ವಲ್ಪ ಸಾಬುದಾನಿನೂ ಕೂಡ ಹುರ್ಕೊಂಬಿಡೋಣ. ನಿಮಗೆ ಆ್ಯಕ್ಚುಲಿ ಹಾಲು ಹಾಕಿದ್ಮೇಲೆ ಸಾಬುದಾನಿ ಹಾಕ್ಬೋದು. ನಾನು ತುಪ್ಪದ ಫ್ಲೇವರಲ್ಲಿ ಹೋಗಿಬಿಡುತ್ತೆ ಅನ್ನೋದಕ್ಕೆ ಸಾಬುದಾನಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಫ್ರೈ ಮಾಡೋಕ್ಕೆ. ಸಾಬುದಾನಿನೂ ಕೂಡ ನಾರ್ಮಲಾಗಿ ಒಂದು ಫ್ರೈ ಮಾಡಿದರೆ ಸಾಕು, ಇಲ್ಲಾಂದರೆ ಡಬ್ರಿಗೆ ಹತ್ಕೊಂಡ್ಬಿಡುತ್ತೆ, ಅಂದರೆ ತೆಳ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂಚೂರು ಬಿಸಿ ನೀವು ಹಾಲಾದರೂ ಕಾಯಿಸಾಕ್ಬೋದು, ತಣ್ಣಿದ್ರೆ ತಣ್ಣ ಹಾಲನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಅದನ್ನ ಗಟ್ಟಿ ಹಾಲು ಆ್ಯಡ್ ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ರೆ ಪೂರಾ ಸುತ್ತಮುತ್ತ ಎಲ್ಲ ಹತ್ತೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಬಿಟ್ಟು ಬಿಸಿನೀರನ್ನ ಆ್ಯಡ್ ಮಾಡಿ, ಯಾಕಂದರೆ ಟೇಸ್ಟ್ ಹೋಗಿಬಿಡುತ್ತೆ. ಸ್ವಲ್ಪ ಏನಾದರೂ ಇದ್ದರೆ ಸ್ವಲ್ಪ ಬಿಸಿನೀರನ್ನೇ ಯೂಸ್ ಮಾಡಿ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಸಣ್ಣಗೆ ಉರಿನ ಕಾಯಿಸ್ಕೊಂಬಿಡೋಣ. ನಿಮಗೆ ನಾನು ಆವಾಗಲೇ ಹೇಳಿದಾಗೆ ನಾನು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ. ಸಕ್ಕರೆ ಭಾಳ ಕಡಿಮೆ ನಾನು ಯೂಸ್ ಮಾಡೋದು, ಆರ್ಗ್ಯಾನಿಕ್ ಬೆಲ್ಲ. ಸೊ ಈ ಬೆಲ್ಲ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಂದರೆ ವೈಟ್ ಹೋಗಿ ಒಂದು ಸ್ವಲ್ಪ ಬ್ರೌನಿ ಬರುತ್ತೆ. ಸ್ವಲ್ಪ ಟೇಸ್ಟ್ಗೆ ಇರಲಿ ಅಂತ ಸ್ವಲ್ಪ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ. 2 ಸ್ಪೂನಲ್ಲ 1-2 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಲು ಹಾಕ್ಬೋದು, ಹಸಿ ಕಾಯಿ ತುರಿನೂ ಹಾಕ್ಬೋದು. ಯಾಕಂದರೆ ಇದು ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ. ಕಾಯಿ ತುರಿನ ಹಾಕಿಬಿಟ್ಟು, ಒಬ್ಬೊಬ್ರು ಅಂತಾರೆ ಬೆಲ್ಲಗೆ ಬಿಸಿ ಹಾಲು ಹಾಕಿದರೆ ಒಡೆಯುತ್ತೆ ಅಂತ ಹೇಳಿ. ಸೊ ಆ ಥರ ಇದ್ದವರು ಸಕ್ಕರೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫುಲ್ ಅದನ್ನು ಸಣ್ಣ ಫ್ಲೇಮಲ್ಲೇ ಕುದಿಸ್ಕೊಂಡು ಮೇಲೆ ಒಂಚೂರು ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡು ಇಟ್ಕೊಂಡಿರ್ತಾರಲ್ಲ ಅದನ್ನು ಆ್ಯಡ್ ಮಾಡಿ, ಏಲಕ್ಕಿ ಪುಡಿನ ಕೂಡ ಸ್ವಲ್ಪ ಆ್ಯಡ್ ಮಾಡಿ. ನಾನು ಸಿಪ್ಪಿ ಸಮೇತ ಆ್ಯಡ್ ಮಾಡಿದ್ದೀನಿ, ಫ್ಲೇವರ್ ಎಲ್ಲಿ ಬಿಟ್ಕೊಳ್ಳುತ್ತೆ ಅಂಥೇಳಿ. ಸಿಪ್ಪಿ ತೆಗೆದುಬಿಟ್ರೆ ಫ್ಲೇವರ್ ಹೋಗಿಬಿಡುತ್ತೆ. ಅದು ಸ್ವಲ್ಪ ವಿತ್ ಫ್ಲೇವರೇ ಹಾಕಿದ್ದೀನಿ. ಹಂಗೆ ಸಣ್ಣಗೆ ಲೋ ಫ್ಲೇಮಲ್ಲೇ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಮೇಲೆ ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಬೋದು. ನೋಡಿ ಈ ಥರ ಆಗಿದೆ ನಾನು ರೆಡಿ ಮಾಡಿರೋದು. ಫೈನಲಿ ರೆಡಿ ಆಗೈತ್ರಿ, ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಮಸ್ತ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಯಾಕೋಬೇಡ್ರಿ. ಇನ್ನಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡ್ರಿ. ಟೇಕ್ ಕೇರ್, ಬೈ.